ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ನಡೀತಾ ಇರುವಂತಹ ಯುದ್ಧ ಈಗ ಅನೇಕ ಕಡೆಗಳಲ್ಲಿ ಇದರ ಪರಿಣಾಮಗಳು ಗೊತ್ತಾಗ್ತಾ ಇದೆ. ಇದರ ಪರಿಣಾಮವಾಗಿ ಯುದ್ಧದ ಭೀಕರತೆಯ ಪರಿಣಾಮವಾಗಿ ಕರ್ನಾಟಕದಲ್ಲಿರುವಂತಹ ಡ್ರೈ ಫ್ರೂಟ್ಸ್ ಉದ್ಯಮಕ್ಕೂ ಕೂಡ ಇದು ಭಾರಿ ಹೊಡೆತವನ್ನ ಕೊಡ್ತಾ ಇದೆ. ಕೆಜಿಗೆ 1500ರಿಂದ 3800 ರೂಪಾಯಿಗೂ ಕೂಡ ಏರಿಕೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಯುದ್ಧ ಏನಾದ್ರೂ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಡ್ರೈ ಫ್ರೂಟ್ಸ್ ಉದ್ಯಮಕ್ಕೂ ಕೂಡ ಈ ಬಿಸಿ ತಟ್ಟುತ್ತೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿಯನ್ನ ನಮ್ಮ ರಿಪೋರ್ಟರ್ ನೀಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಇಸ್ರೇಲ್ ಮತ್ತು ಇರಾಕ್ ಮಧ್ಯೆ ನಡೀತಾ ಇದ್ದಂತ ಯುದ್ಧದ ಎಫೆಕ್ಟ್ ನಿಜಕ್ಕೂ ಡ್ರೈ ಫುಡ್ ಕೂಡ ತಡ್ತಾ ಇದೆ ಅಂತ ಹೇಳ್ಬಹುದು. ಈಗಾಗಲೇ ಸಾಕಷ್ಟು ಬೆಲೆ ಏರಿಕೆ ಡೇ ಬೈ ಡೇ ಆಗ್ಲತ್ತದ. ಇದೇ ರೀತಿಯಾಗ ಯುದ್ಧ ಮುಂದುವರಿತು ಟೋಟಲಿ ಭಾರತದಲ್ಲಿ ಕೂಡ ಅಂದ್ರೆ ಟೋಟಲಿ ಈ ಭಾಗಕ್ಕೆ ಡ್ರೈ ಫುಡ್ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಬಹುದು ನೀವು, ನಾವು ಒಂದು ಡ್ರೈ ಫುಡ್ ಅಂಗಡಿಯಲ್ಲಿ ಇದ್ದೀವಿ. ಸಾಕಷ್ಟು ಈಗಾಗಲೇ ಬೆಲೆ ಏನದಂದ್ರೆ ಗಗನಕ್ಕೇರಿಯದ ಅಂತ ಹೇಳ್ಬಹುದು. ಪಿಸ್ತಾ ಇರಬಹುದು, ನೋಡಬಹುದು ನೀವು 1780 ರೂಪಾಯಿ. ಅದೇ ರೀತಿ 2700 ಏನದಂದ್ರ 50 ರೂಪಾಯಿ. ಈ ರೀತಿ ಸಾಕಷ್ಟು ಬೆಲೆ ಏರ್ತಾ ಇದೆ. ಯುದ್ಧ ಅಗರ್ ಕಂಟಿನ್ಯೂ ಇದೇ ರೀತಿ ಮುಂದುವರಿತು, ಯುದ್ಧ ಆಯ್ತು ಅಂದ್ರ ಟೋಟಲಿ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಡ್ರೈ ಫುಡ್ ಸಿಗಲ್ಲ ಎಂಬ ಮಾತು ಆ ಓನರ್ ಕೂಡ ಹೇಳ್ತಾ ಇದ್ರು. ನೋಡಬಹುದು ನೀವು, ಈಗಾಗಲೇ ಏನ್ ಬಾದಾಮ್ ಇವೆ 3800 ರೂಪಾಯಿಗೆ ಏನದಂದ್ರ ಪ್ರತಿ ಕೆಜಿ. ಈ ರೀತಿ ಸಾಕಷ್ಟು ಡ್ರೈ ಫುಡ್ ಏನದಂದ್ರ ಏನ್ ಡ್ರೈ ಫುಡ್ ಗಳಿವೆ. ಯುದ್ಧ ಎಫೆಕ್ಟ್ ಸಾಕಷ್ಟು ಪ್ರಮಾಣದಲ್ಲಿ ತರ್ತಾ ಇದೆ ಅಂತ ಹೇಳ್ಬಹುದು. ನೀವು ದೃಶ್ಯದಲ್ಲಿ ನೋಡಬಹುದು, ನಾವು ಅಂಗಡಿ ಒಳಗಡೆ ಇದ್ದೀವಿ. ಸಾಕಷ್ಟು ಅಂದ್ರೆ ಈಗಾಗಲೇ ಏನ್ ಯುದ್ಧ ನಡೀತಾ ಇದೆ, ಅದರ ಎಫೆಕ್ಟ್ ಆಯಾ ಭಾರಿ ವಲಯದಲ್ಲಿ ತಡ್ತಾ ಇದೆ ಅಂತ ಹೇಳ್ಬಹುದು. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಕೂಡ ತಡ್ತಾ ಇದೆ ಅಂತ ಹೇಳಿ ತಟ್ಟಬಹುದು ಮುಂಬರುವ ದಿನಗಳು ಅಂತ ಹೇಳ್ತಾ ಇದ್ದಾರೆ. ಡ್ರೈ ಫುಡ್ ಆಲ್ರೆಡಿ ತಡ್ತಾ ಇದೆ ಅಂತ ಹೇಳ್ಬಹುದು. ನೋಡಬಹುದು ನೀವು, ಈಗಾಗಲೇ ನೋಡಬಹುದು ಡ್ರೈ ಫುಡ್ 8600 ರೂಪಾಯಿ ಪರ್ ಕೆಜಿ ಏನದಂದ್ರ ಈ ರೀತಿ ಡ್ರೈ ಫುಡ್ ಸಾಕಷ್ಟು ರೇಟ್ ಕೂಡ ಹೆಚ್ಚಾಗ್ತಾ ಇದೆ. ಇದರ ಮಧ್ಯೆ ಟೋಟಲಿ ಮುಂಬರುವ ದಿನಗಳಲ್ಲಿ ಯುದ್ಧ ಈಗಾಗಲೇ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಾ ಇದ್ದಂತ ಯುದ್ಧ ಇದೆ. ಆ ಯುದ್ಧ ಬ್ರೇಕ್ ಬೆಳೆದೇ ಇದ್ರ, ಯುದ್ಧ ಬಂದ್ ಆಗಲ್ಲೋದ್ರ ಟೋಟಲಿ ಸಾಕಷ್ಟು ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ ಎಂಬ ಮಾತು ಇವತ್ತು ಕೇಳಿದ್ರೆ ಹೊಂಟದಲ್ಲಿ ಸಾಕಷ್ಟು ಗ್ರಾಹಕರಿದ್ದಾರೆ. ಸರ್, ಎಲ್ಲಿಂದ ಬಂದಿರಿ, ಏನ್ ಖರೀದಿ ಮಾಡಕ್ ಬಂದ್ರಿ? ನಾವು ಬೀದರ್ ಇದ್ದೀವಿ. ನಾವು ಇದು ಮಮ್ರಾ ಬಾದಾಮು ಎಷ್ಟು ಕಾಸ್ಟ್ಲಿ ಇದೆ, 3800 ಕೆಜಿ ಇದೆ. ಇವಾಗ ನಮ್ಮ ಇರಾನ್ ಯುದ್ಧ ಈಗ ನಡೀತಾ ಇತ್ತು ಅಂದ್ರೆ ಮತ್ತೊಂದು ಸಿಗಲ್ಲ ಇಲಾಖೆಯನ್ನು. ನಮ್ದು ಮೋದಿಜಿ ಅವರು ಸಹಭಾಗಿ ಹೊತ್ಕೊಂಡು ಇದು ರೇಟ್ ಇರಾನ್ ಯುದ್ಧ ಸಮನಗೊಳಿಸಬೇಕು, ಕಮ್ಮಿ ಮಾಡಬೇಕು, ಕ್ಲೋಸ್ ಮಾಡಬೇಕು. ಅಂದ್ರೆ ಇದರಿಂದ ಪೆಟ್ರೋಲ್ ಹೊಡ್ತಾ ಬೀಳ್ತದೆ. ಎಲ್ಲರಿಗೂ ನಿಜ ಜೀವನ, ಸರಳ ಜೀವನ ಕಷ್ಟ ಆಗುತ್ತೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತುಂಬಾ ಕಷ್ಟ ಆಗ್ಬಿಡ್ತದೆ. ಈಗಾಗಲೇ ಅಂದ್ರೆ ರೇಟ್ ಹೆಚ್ಚಿಗೆ ಆಗ್ತಾ ಇದೆ ಡೇ ಬೈ ಡೇ. ಮುಂಬರುವ ದಿನಗಳಲ್ಲಿ ಮತ್ತೆ ರೇಟ್ ಹೆಚ್ಚಿಗೆ ಆಗ್ತದೆ. ಹೌದು, ಮುಂದೆ ಸಿಗೋದಿಲ್ಲ ಐಟಮ್. ನಮ್ಗೆ ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ. ಈಗ 3800 ಮುಂದೆ 10,000 ಕೊಟ್ಟರು ಸಿಗಲ್ಲ. ಅದಕ್ಕೆ ಯುದ್ಧ ಸಮನಗೊಳಿಸಿ, ಯುದ್ಧ ಕಮ್ಮಿ ಮಾಡಬೇಕು, ಬಂದ್ ಮಾಡಬೇಕು. ಮೋದಿಜಿ ಸನ್ಮಾನ್ಯ ಮೋದಿಜಿ ಅವರ ಪಾತ್ರ ವಹಿಸ್ಬಿಟ್ಟು ಕ್ಲೋಸ್ ಮಾಡ್ಬೇಕಂತ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಏನು ಯುದ್ಧ ನಡೀತಾ ಇದೆ ನಿಜಕ್ಕೂ ಆ ಒಂದು ಯುದ್ಧದ ಎಫೆಕ್ಟ್ ಇವತ್ತ ಭಾರತ ದೇಶದಲ್ಲಿ ಕೂಡ ಸಾಕಷ್ಟು ವಲಯಗಳಲ್ಲಿ ತಡ್ತಾ ಇದೆ ಅಂತ ಹೇಳ್ಬಹುದು. ಇದೇ ರೀತಿಯಾಗ ಯುದ್ಧ ಮುಂದುವರಿತು ಅಂದ್ರೆ ಟೋಟಲಿ ಡ್ರೈ ಫುಡ್ ಈ ಕಡೆ 80% ಬೇರೆ ಕಂಟ್ರಿ ಗಳಿಂದ ಬರ್ತದೆ ಡ್ರೈ ಫುಡ್. ಆ ಡ್ರೈ ಫುಡ್ ಬರಲ್ಲ ಅಂತ ಹೇಳಿ ಈಗಾಗಲೇ ಅವ್ರ ಮ್ಯಾನೇಜರ್ ಇರ್ಬೋದು, ವರ್ಕರ್ ಇರ್ಬೋದು, ಮತ್ತೆ ಜನರು ಕೂಡ ಎಲ್ಲೊಂದ್ ಕಡೆ ಆತಂಕ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ನಡೀತಾ ಇರುವಂತಹ ಯುದ್ಧ ಈಗ ಅನೇಕ ಕಡೆಗಳಲ್ಲಿ ಇದರ ಪರಿಣಾಮಗಳು ಗೊತ್ತಾಗ್ತಾ ಇದೆ. ಇದರ ಪರಿಣಾಮವಾಗಿ ಯುದ್ಧದ ಭೀಕರತೆಯ ಪರಿಣಾಮವಾಗಿ ಕರ್ನಾಟಕದಲ್ಲಿರುವಂತಹ ಡ್ರೈ ಫ್ರೂಟ್ಸ್ ಉದ್ಯಮಕ್ಕೂ ಕೂಡ ಇದು ಭಾರಿ ಹೊಡೆತವನ್ನ ಕೊಡ್ತಾ ಇದೆ. ಕೆಜಿಗೆ 1500ರಿಂದ 3800 ರೂಪಾಯಿಗೂ ಕೂಡ ಏರಿಕೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಯುದ್ಧ ಏನಾದ್ರೂ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಡ್ರೈ ಫ್ರೂಟ್ಸ್ ಉದ್ಯಮಕ್ಕೂ ಕೂಡ ಈ ಬಿಸಿ ತಟ್ಟುತ್ತೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿಯನ್ನ ನಮ್ಮ ರಿಪೋರ್ಟರ್ ನೀಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಇಸ್ರೇಲ್ ಮತ್ತು ಇರಾಕ್ ಮಧ್ಯೆ ನಡೀತಾ ಇದ್ದಂತ ಯುದ್ಧದ ಎಫೆಕ್ಟ್ ನಿಜಕ್ಕೂ ಡ್ರೈ ಫುಡ್ ಕೂಡ ತಡ್ತಾ ಇದೆ ಅಂತ ಹೇಳ್ಬಹುದು. ಈಗಾಗಲೇ ಸಾಕಷ್ಟು ಬೆಲೆ ಏರಿಕೆ ಡೇ ಬೈ ಡೇ ಆಗ್ಲತ್ತದ. ಇದೇ ರೀತಿಯಾಗ ಯುದ್ಧ ಮುಂದುವರಿತು ಟೋಟಲಿ ಭಾರತದಲ್ಲಿ ಕೂಡ ಅಂದ್ರೆ ಟೋಟಲಿ ಈ ಭಾಗಕ್ಕೆ ಡ್ರೈ ಫುಡ್ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಬಹುದು ನೀವು, ನಾವು ಒಂದು ಡ್ರೈ ಫುಡ್ ಅಂಗಡಿಯಲ್ಲಿ ಇದ್ದೀವಿ. ಸಾಕಷ್ಟು ಈಗಾಗಲೇ ಬೆಲೆ ಏನದಂದ್ರೆ ಗಗನಕ್ಕೇರಿಯದ ಅಂತ ಹೇಳ್ಬಹುದು. ಪಿಸ್ತಾ ಇರಬಹುದು, ನೋಡಬಹುದು ನೀವು 1780 ರೂಪಾಯಿ. ಅದೇ ರೀತಿ 2700 ಏನದಂದ್ರ 50 ರೂಪಾಯಿ. ಈ ರೀತಿ ಸಾಕಷ್ಟು ಬೆಲೆ ಏರ್ತಾ ಇದೆ. ಯುದ್ಧ ಅಗರ್ ಕಂಟಿನ್ಯೂ ಇದೇ ರೀತಿ ಮುಂದುವರಿತು, ಯುದ್ಧ ಆಯ್ತು ಅಂದ್ರ ಟೋಟಲಿ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಡ್ರೈ ಫುಡ್ ಸಿಗಲ್ಲ ಎಂಬ ಮಾತು ಆ ಓನರ್ ಕೂಡ ಹೇಳ್ತಾ ಇದ್ರು. ನೋಡಬಹುದು ನೀವು, ಈಗಾಗಲೇ ಏನ್ ಬಾದಾಮ್ ಇವೆ 3800 ರೂಪಾಯಿಗೆ ಏನದಂದ್ರ ಪ್ರತಿ ಕೆಜಿ. ಈ ರೀತಿ ಸಾಕಷ್ಟು ಡ್ರೈ ಫುಡ್ ಏನದಂದ್ರ ಏನ್ ಡ್ರೈ ಫುಡ್ ಗಳಿವೆ. ಯುದ್ಧ ಎಫೆಕ್ಟ್ ಸಾಕಷ್ಟು ಪ್ರಮಾಣದಲ್ಲಿ ತಡ್ತಾ ಇದೆ ಅಂತ ಹೇಳ್ಬಹುದು. ನೀವು ದೃಶ್ಯದಲ್ಲಿ ನೋಡಬಹುದು, ನಾವು ಅಂಗಡಿ
ಒಳಗಡೆ ಇದ್ದೀವಿ. ಸಾಕಷ್ಟು ಅಂದ್ರೆ ಈಗಾಗಲೇ ಏನ್ ಯುದ್ಧ ನಡೀತಾ ಇದೆ ಅದರ ಎಫೆಕ್ಟ್ ಭಾರಿ ವಲಯದಲ್ಲಿ ತಡ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಕೂಡ ತಡ್ತಾ ಇದೆ ಅಂತ ಹೇಳಿ ತಟ್ಟಬಹುದು ಮುಂಬರುವ ದಿನಗಳು ಅಂತ ಹೇಳ್ತಾ ಇದಾರೆ. ಡ್ರೈ ಫ್ರೂಟ್ ಆಲ್ರೆಡಿ ತಡ್ತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ನೋಡ್ಬೋದು ಡ್ರೈ ಫ್ರೂಟ್ 8,600 ರೂಪಾಯಿ ಪರ್ ಕೆಜಿ ಏನದಂದ್ರೆ ಈ ರೀತಿ ಡ್ರೈ ಫುಡ್ ಸಾಕಷ್ಟು ರೇಟ್ ಕೂಡ ಹೆಚ್ಚಾಗ್ತಾ ಇದೆ. ಇದರ ಮಧ್ಯೆ ಟೋಟಲಿ ಮುಂಬರುವ ದಿನಗಳಲ್ಲಿ ಯುದ್ಧ ಈಗಾಗಲೇ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಾ ಇದ್ದಂತ ಯುದ್ಧ ಇದೆ. ಆ ಯುದ್ಧ ಬ್ರೇಕ್ ಬೆಳೆದೇ ಇದ್ರ ಯುದ್ಧ ಬಂದ್ ಆಗಲ್ಲೋದ್ರ ಟೋಟಲಿ ಸಾಕಷ್ಟು ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ ಎಂಬ ಮಾತು ಇವತ್ತು ಕೇಳಿದ್ರೆ ಹೊಂಟದಲ್ಲಿ ಸಾಕಷ್ಟು ಗ್ರಾಹಕರಿದ್ದಾರೆ. ಸರ್ ಎಲ್ಲಿಂದ ಬಂದಿರಿ, ಏನ್ ಖರೀದಿ ಮಾಡಕ್ ಬಂದಿರಿ? ನಾವು ಬೀದರ್ ಇದ್ದೀವಿ. ನಾವು ಇದು ಬಾದಾಮ್ ಮಮ್ರಾ ಬಾದಾಮು ಎಷ್ಟು ಕಾಸ್ಟ್ಲಿ ಇದೆ, 3,800 kg ಇದೆ. ಇವಾಗ ನಮ್ಮ ಇರಾನ್ ಯುದ್ಧ ಈಗ ನಡೀತಾ ಇತ್ತು ಅಂದ್ರೆ ಮತ್ತದು ಸಿಗಲ್ಲ ಏನು. ನಮ್ದು ಮೋದಿಜಿ ಅವರು ಸಹಭಾಗಿ ಹೊತ್ಕೊಂಡು ಇದು ರೇಟ್ ಇರಾನ್ ಯುದ್ಧ ಸಮನಗೊಳಿಸಬೇಕು, ಕಮ್ಮಿ ಮಾಡಬೇಕು, ಕ್ಲೋಸ್ ಮಾಡಬೇಕು. ಅಂದ್ರೆ ಇದರಿಂದ ಪೆಟ್ರೋಲ್ ಹೊಡ್ತಾ ಬೀಳ್ತದೆ. ಎಲ್ಲರೂ ನಿಜ ಜೀವನ ಸರಳ ಜೀವನ ಕಷ್ಟ ಆಗ್ತದೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತುಂಬಾ ಕಷ್ಟ ಆಗ್ಬಿಡ್ತದೆ. ಈಗಾಗಲೇ ಅಂದ್ರೆ ರೇಟ್ ಹೆಚ್ಚಿಗೆ ಆಗ್ತಾ ಇದೆ ಡೇ ಬೈ ಡೇ. ಮುಂಬರುವ ದಿನಗಳಲ್ಲಿ ಮತ್ತೆ ರೇಟ್ ಹೆಚ್ಚಿಗೆ ಆಗ್ತದೆ. ಹೌದು, ಮುಂದೆ ಸಿಗೋದಿಲ್ಲ ಐಟಮ್. ನಮ್ಗೆ ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ. ಈಗ 3,800 ಮುಂದೆ 10,000 ಕೊಟ್ಟರು ಸಿಗಲ್ಲ. ಅದಕ್ಕೆ ಯುದ್ಧ ಸಮನಗೊಳಿಸಿ ಯುದ್ಧ ಕಮ್ಮಿ ಮಾಡಬೇಕು, ಬಂದ್ ಮಾಡಬೇಕು. ಮೋದಿಜಿ ಸನ್ಮಾನ್ಯ ಮೋದಿಜಿ ಅವರು ಪಾತ್ರ ವಹಿಸ್ಬಿಟ್ಟು ಕ್ಲೋಸ್ ಮಾಡ್ಬೇಕಂತ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಏನು ಯುದ್ಧ ನಡೀತಾ ಇದೆ ನಿಜಕ್ಕೂ ಆ ಒಂದು ಯುದ್ಧದ ಎಫೆಕ್ಟ್ ಇವತ್ತ ಭಾರತ ದೇಶದಲ್ಲಿ ಕೂಡ ಸಾಕಷ್ಟು ವಲಯಗಳಲ್ಲಿ ತರ್ತಾ ಇದೆ ಅಂತ ಹೇಳ್ಬೋದು. ಇದೇ ರೀತಿಯಾಗ ಯುದ್ಧ ಮುಂದುವರಿತು ಅಂದ್ರೆ ಟೋಟಲಿ ಡ್ರೈ ಫುಡ್ ಈ ಕಡೆ 80% ಬೇರೆ ಕಂಟ್ರಿಗಳಿಂದ ಬರ್ತದೆ ಡ್ರೈ ಫುಡ್. ಆ ಡ್ರೈ ಫುಡ್ ಬರಲ್ಲ ಅಂತ ಹೇಳಿ ಈಗಾಗಲೇ ಅವ್ರ ಮ್ಯಾನೇಜರ್ ಇರ್ಬೋದು, ವರ್ಕರ್ ಇರ್ಬೋದು, ಮಾತಾಡಿದ ಜನರು ಕೂಡ ಎಲ್ಲೊಂದ್ ಕಡೆ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮಕ್ಳ, ರಿಪಬ್ಲಿಕ್ ಕನ್ನಡ, ಬೀದರ್. ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ನಡೀತಾ ಇರುವಂತಹ ಯುದ್ಧ ಈಗ ಅನೇಕ ಕಡೆಗಳಲ್ಲಿ ಇದರ ಪರಿಣಾಮಗಳು ಗೊತ್ತಾಗ್ತಾ ಇದೆ. ಇದರ ಪರಿಣಾಮವಾಗಿ ಯುದ್ಧದ ಭೀಕರತೆಯ ಪರಿಣಾಮವಾಗಿ ಕರ್ನಾಟಕದಲ್ಲಿರುವಂತಹ ಡ್ರೈ ಫ್ರೂಟ್ಸ್ ಉದ್ಯಮಕ್ಕೂ ಕೂಡ ಇದು ಭಾರಿ ಹೊಡೆತವನ್ನ ಕೊಡ್ತಾ ಇದೆ. ಕೆಜಿಗೆ 1,500ರಿಂದ 3,800 ರೂಪಾಯಿಗೂ ಕೂಡ ಏರಿಕೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಯುದ್ಧ ಏನಾದ್ರೂ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಡ್ರೈ ಫ್ರೂಟ್ಸ್ ಉದ್ಯಮಕ್ಕೂ ಕೂಡ ಈ ಬಿಸಿ ತಟ್ಟುತ್ತೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿಯನ್ನ ನಮ್ಮ ರಿಪೋರ್ಟರ್ ನೀಡಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಇಸ್ರೇಲ್ ಮತ್ತು ಇರಾಕ್ ಮಧ್ಯೆ ನಡೀತಾ ಇದ್ದಂತ ಯುದ್ಧದ ಎಫೆಕ್ಟ್ ನಿಜಕ್ಕೂ ಡ್ರೈ ಫುಡ್ ಕೂಡ ತಡ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಬೆಲೆ ಏರಿಕೆ ಡೇ ಬೈ ಡೇ ಆಗ್ಲತ್ತದ. ಇದೇ ರೀತಿಯಾಗ ಯುದ್ಧ ಮುಂದುವರಿತು ಟೋಟಲಿ ಭಾರತದಲ್ಲಿ ಕೂಡ ಅಂದ್ರೆ ಟೋಟಲಿ ಈ ಭಾಗಕ್ಕೆ ಡ್ರೈ ಫುಡ್ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಬಹುದು ನೀವು, ನಾವು ಒಂದು ಡ್ರೈ ಫುಡ್ ಅಂಗಡಿಯಲ್ಲಿ ಇದ್ದೀವಿ. ಸಾಕಷ್ಟು ಈಗಾಗಲೇ ಬೆಲೆ ಏನದಂದ್ರೆ ಗಗನಕ್ಕೇರಿದೆ ಅಂತ ಹೇಳ್ಬೋದು. ಪಿಸ್ತಾ ಇರಬಹುದು, ನೋಡಬಹುದು ನೀವು 1,780 ರೂಪಾಯಿ. ಅದೇ ರೀತಿ 2,700 ಏನದಂದ್ರ 50 ರೂಪಾಯಿ. ಈ ರೀತಿ ಸಾಕಷ್ಟು ಬೆಲೆ ಏರ್ತಾ ಇದೆ. ಯುದ್ಧ ಅಗರ್ ಕಂಟಿನ್ಯೂ ಇದೇ ರೀತಿ ಮುಂದುವರಿತು, ಯುದ್ಧ ಆಯ್ತು ಅಂದ್ರ ಟೋಟಲಿ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಡ್ರೈ ಫುಡ್ ಸಿಗಲ್ಲ ಎಂಬ ಮಾತು ಆ ಓನರ್ ಕೂಡ ಹೇಳ್ತಾ ಇದ್ರು. ನೋಡಬಹುದು ನೀವು, ಈಗಾಗಲೇ ಏನ್ ಬಾದಾಮ್ ಇವೆ 3,800 ರೂಪಾಯಿಗೆ ಏನದಂದ್ರ ಪ್ರತಿ ಕೆಜಿ. ಈ ರೀತಿ ಸಾಕಷ್ಟು ಡ್ರೈ ಫುಡ್ ಏನದಂದ್ರ ಏನ್ ಡ್ರೈ ಫುಡ್ ಗಳಿವೆ. ಯುದ್ಧ ಎಫೆಕ್ಟ್ ಸಾಕಷ್ಟು ಪ್ರಮಾಣದಲ್ಲಿ ತಡ್ತಾ ಇದೆ ಅಂತ ಹೇಳ್ಬಹುದು. ನೀವು ದೃಶ್ಯದಲ್ಲಿ ನೋಡಬಹುದು, ನಾವು ಅಂಗಡಿ ಒಳಗಡೆ ಇದ್ದೀವಿ. ಸಾಕಷ್ಟು ಅಂದ್ರೆ ಈಗಾಗಲೇ ಏನ್ ಯುದ್ಧ ನಡೀತಾ ಇದೆ ಅದರ ಎಫೆಕ್ಟ್ ಭಾರಿ ವಲಯದಲ್ಲಿ ತಡ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಕೂಡ ತಡ್ತಾ ಇದೆ ಅಂತ ಹೇಳಿ ತಟ್ಟಬಹುದು ಮುಂಬರುವ ದಿನಗಳು ಅಂತ ಹೇಳ್ತಾ ಇದಾರೆ. ಡ್ರೈ ಫುಡ್ ಆಲ್ರೆಡಿ ತಡ್ತಾ ಇದೆ ಅಂತ ಹೇಳ್ಬೋದು. ನೋಡಬಹುದು ನೀವು, ಈಗಾಗಲೇ ನೋಡಬಹುದು ಡ್ರೈ ಫುಡ್ 8,600 ರೂಪಾಯಿ ಪರ್ ಕೆಜಿ ಏನದಂದ್ರ ಈ ರೀತಿ ಡ್ರೈ ಫುಡ್ ಸಾಕಷ್ಟು ರೇಟ್ ಕೂಡ ಹೆಚ್ಚಾಗ್ತಾ ಇದೆ. ಇದರ ಮಧ್ಯೆ ಟೋಟಲಿ ಮುಂಬರುವ ದಿನಗಳಲ್ಲಿ ಯುದ್ಧ ಈಗಾಗಲೇ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಾ ಇದ್ದಂತ ಯುದ್ಧ ಇದೆ. ಆ ಯುದ್ಧ ಬ್ರೇಕ್ ಬೆಳೆದೇ ಇದ್ರ ಯುದ್ಧ ಬಂದ್ ಆಗಲ್ಲೋದ್ರ ಟೋಟಲಿ ಸಾಕಷ್ಟು ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ ಎಂಬ ಮಾತು ಇವತ್ತು ಕೇಳಿದ್ರೆ ಹೊಂಟದಲ್ಲಿ ಸಾಕಷ್ಟು ಗ್ರಾಹಕರಿದ್ದಾರೆ. ಸರ್ ಎಲ್ಲಿಂದ ಬಂದಿರಿ, ಏನ್ ಖರೀದಿ ಮಾಡಕ್ ಬಂದಿರಿ? ನಾವು ಬೀದರ್ ಇದ್ದೀವಿ. ನಾವು ಇದು ಬಾದಾಮ್ ಮಮ್ರಾ ಬಾದಾಮು ಎಷ್ಟು ಕಾಸ್ಟ್ಲಿ ಇದೆ, 3,800 kg ಇದೆ. ಇವಾಗ ನಮ್ಮ ಇರಾನ್ ಯುದ್ಧ ಈಗ ನಡೀತಾ ಇತ್ತು ಅಂದ್ರೆ ಮತ್ತದು ಸಿಗಲ್ಲ ಏನು. ನಮ್ದು ಮೋದಿಜಿ ಅವರು ಸಹಭಾಗಿ ಹೊತ್ಕೊಂಡು ಇದು ರೇಟ್ ಇರಾನ್ ಯುದ್ಧ ಸಮನಗೊಳಿಸಬೇಕು, ಕಮ್ಮಿ ಮಾಡಬೇಕು, ಕ್ಲೋಸ್ ಮಾಡಬೇಕು. ಅಂದ್ರೆ ಇದರಿಂದ ಪೆಟ್ರೋಲ್ ಹೊಡ್ತಾ ಬೀಳ್ತದೆ. ಎಲ್ಲರೂ ನಿಜ ಜೀವನ ಸರಳ ಜೀವನ ಕಷ್ಟ ಆಗ್ತದೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತುಂಬಾ ಕಷ್ಟ ಆಗ್ಬಿಡ್ತದೆ. ಈಗಾಗಲೇ ಅಂದ್ರೆ ರೇಟ್ ಹೆಚ್ಚಿಗೆ ಆಗ್ತಾ ಇದೆ ಡೇ ಬೈ ಡೇ. ಮುಂಬರುವ ದಿನಗಳಲ್ಲಿ ಮತ್ತೆ ರೇಟ್ ಹೆಚ್ಚಿಗೆ ಆಗ್ತದೆ. ಹೌದು, ಮುಂದೆ ಸಿಗೋದಿಲ್ಲ ಐಟಮ್. ನಮ್ಗೆ ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ. ಈಗ 3,800 ಮುಂದೆ 10,000 ಕೊಟ್ಟರು
ಸಿಗಲ್ಲ. ಅದಕ್ಕೆ ಯುದ್ಧ ಶಮನಗೊಳಿಸಿ ಯುದ್ಧ ಕಮ್ಮಿ ಮಾಡಬೇಕು, ಬಂದ್ ಮಾಡಬೇಕು, ಮೋದಿಜಿ ಸನ್ಮಾನ್ಯ ಮೋದಿಜಿ ಅವರ ಪಾತ್ರ ವಹಿಸ್ಬಿಟ್ಟು ಕ್ಲೋಸ್ ಮಾಡ್ಬೇಕಂತ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ನಾನು. ಏನು ಯುದ್ಧ ನಡೀತಾ ಇದೆ ನಿಜಕ್ಕೂ ಆ ಒಂದು ಯುದ್ಧದ ಎಫೆಕ್ಟ್ ಇವತ್ತ ಭಾರತ ದೇಶದಲ್ಲಿ ಕೂಡ ಸಾಕಷ್ಟು ವಲಯಗಳಲ್ಲಿ ತರ್ತಾ ಇದೆ ಅಂತ ಹೇಳ್ಬೋದು. ಇದೇ ರೀತಿಯಾಗ ಯುದ್ಧ ಮುಂದುವರಿತು ಅಂದ್ರೆ ಟೋಟಲಿ ಡ್ರೈ ಫುಡ್ ಈ ಕಡೆ 80% ಬೇರೆ ಕಂಟ್ರಿ ಗಳಿಂದ ಬರ್ತದೆ ಡ್ರೈ ಫುಡ್. ಆ ಡ್ರೈ ಫುಡ್ ಬರಲ್ಲ ಅಂತ ಹೇಳಿ ಈಗಾಗಲೇ ಅವ್ರ ಮ್ಯಾನೇಜರ್ ಇರ್ಬೋದು, ವರ್ಕರ್ ಇರ್ಬೋದು, ಮಾತಾಡಿದ ಜನರು ಕೂಡ ಎಲ್ಲೊಂದ್ ಕಡೆ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮಕ್ಳ, ರಿಪಬ್ಲಿಕ್ ಕನ್ನಡ, ಬೀದರ್. ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ನಡೀತಾ ಇರುವಂತಹ ಯುದ್ಧ ಈಗ ಅನೇಕ ಕಡೆಗಳಲ್ಲಿ ಇದರ ಪರಿಣಾಮಗಳು ಗೊತ್ತಾಗ್ತಾ ಇದೆ. ಇದರ ಪರಿಣಾಮವಾಗಿ ಯುದ್ಧದ ಬೇಕರತೆಯ ಪರಿಣಾಮವಾಗಿ ಕರ್ನಾಟಕದಲ್ಲಿರುವಂತಹ ಡ್ರೈ ಫ್ರೂಟ್ಸ್ ಉದ್ಯಮಕ್ಕೂ ಕೂಡ ಇದು ಭಾರಿ ಹೊಡೆತವನ್ನ ಕೊಡ್ತಾ ಇದೆ. ಕೆಜಿಗೆ 1500ರಿಂದ 3800 ರೂಪಾಯಿಗೂ ಕೂಡ ಏರಿಕೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಯುದ್ಧ ಏನಾದ್ರೂ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಡ್ರೈ ಫ್ರೂಟ್ಸ್ ಉದ್ಯಮಕ್ಕೂ ಕೂಡ ಈ ಬಿಸಿ ತಟ್ಟುತ್ತೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿಯನ್ನ ನಮ್ಮ ರಿಪೋರ್ಟರ್ ನೀಡಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಇಸ್ರೇಲ್ ಮತ್ತು ಇರಾಕ್ ಮಧ್ಯೆ ನಡೀತಾ ಇದ್ದಂತ ಯುದ್ಧದ ಎಫೆಕ್ಟ್ ನಿಜಕ್ಕೂ ಡ್ರೈ ಫುಡ್ ಕೂಡ ತಡ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಬೆಲೆ ಏರಿಕೆ ಡೇ ಬೈ ಡೇ ಆಗ್ಲತ್ತದ. ಇದೇ ರೀತಿಯಾಗ ಯುದ್ಧ ಮುಂದುವರಿತು ಟೋಟಲಿ ಭಾರತದಲ್ಲಿ ಕೂಡ ಅಂದ್ರೆ ಟೋಟಲಿ ಈ ಭಾಗಕ್ಕೆ ಡ್ರೈ ಫುಡ್ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಬಹುದು ನೀವು, ನಾವು ಒಂದು ಡ್ರೈ ಫುಡ್ ಅಂಗಡಿಯಲ್ಲಿ ಇದ್ದೀವಿ. ಸಾಕಷ್ಟು ಈಗಾಗಲೇ ಬೆಲೆ ಏನದಂದ್ರೆ ಗಗನಕ್ಕೇರಿದೆ ಅಂತ ಹೇಳ್ಬೋದು. ಪಿಸ್ತಾ ಇರ್ಬೋದು, ನೋಡಬಹುದು ನೀವು 1780 ರೂಪಾಯಿ. ಅದೇ ರೀತಿ 2700 ಏನದಂದ್ರ 50 ರೂಪಾಯಿ. ಈ ರೀತಿ ಸಾಕಷ್ಟು ಬೆಲೆ ಏರ್ತಾ ಇದೆ. ಯುದ್ಧ ಅಗರ್ ಕಂಟಿನ್ಯೂ ಇದೇ ರೀತಿ ಮುಂದುವರಿತು, ಯುದ್ಧ ಆಯ್ತು ಅಂದ್ರ ಟೋಟಲಿ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಡ್ರೈ ಫುಡ್ ಸಿಗಲ್ಲ ಎಂಬ ಮಾತು ಆ ಓನರ್ ಕೂಡ ಹೇಳ್ತಾ ಇದ್ರು. ನೋಡಬಹುದು ನೀವು, ಈಗಾಗಲೇ ಏನ್ ಬಾದಾಮ್ ಇವೆ 3800 ರೂಪಾಯಿಗೆ ಏನದಂದ್ರ ಪ್ರತಿ ಕೆಜಿ. ಈ ರೀತಿ ಸಾಕಷ್ಟು ಡ್ರೈ ಫುಡ್ ಏನದಂದ್ರ ಏನ್ ಡ್ರೈ ಫುಡ್ ಗಳಿವೆ, ಯುದ್ಧ ಎಫೆಕ್ಟ್ ಸಾಕಷ್ಟು ಪ್ರಮಾಣದಲ್ಲಿ ತಡ್ತಾ ಇದೆ ಅಂತ ಹೇಳ್ಬಹುದು. ನೀವು ದೃಶ್ಯದಲ್ಲಿ ನೋಡಬಹುದು, ನಾವು ಅಂಗಡಿ ಒಳಗಡೆ ಇದ್ದೀವಿ. ಸಾಕಷ್ಟು ಅಂದ್ರೆ ಈಗಾಗಲೇ ಏನ್ ಯುದ್ಧ ನಡೀತಾ ಇದೆ ಅದರ ಎಫೆಕ್ಟ್ ಆಯಾ ಭಾರಿ ವಲಯದಲ್ಲಿ ತಡ್ತಾ ಇದೆ ಅಂತ ಹೇಳ್ಬಹುದು. ಈಗಾಗಲೇ ಪೆಟ್ರೋಲ್, ಡೀಸೆಲ್ ಕೂಡ ತಡ್ತಾ ಇದೆ ಅಂತ ಹೇಳಿ ತಟ್ಟಬಹುದು ಮುಂಬರುವ ದಿನಗಳು ಅಂತ ಹೇಳ್ತಾ ಇದ್ದಾರೆ. ಡ್ರೈ ಫುಡ್ ಆಲ್ರೆಡಿ ತಡ್ತಾ ಇದೆ ಅಂತ ಹೇಳ್ಬಹುದು. ನೋಡಬಹುದು ನೀವು, ಈಗಾಗಲೇ ನೋಡಬಹುದು ಡ್ರೈ ಫುಡ್ 8600 ರೂಪಾಯಿ ಪರ್ ಕೆಜಿ ಏನದಂದ್ರ ಈ ರೀತಿ ಡ್ರೈ ಫುಡ್ ಸಾಕಷ್ಟು ರೇಟ್ ಕೂಡ ಹೆಚ್ಚಾಗ್ತಾ ಇದೆ. ಇದರ ಮಧ್ಯೆ ಟೋಟಲಿ ಮುಂಬರುವ ದಿನಗಳಲ್ಲಿ ಯುದ್ಧ ಈಗಾಗಲೇ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಾ ಇದ್ದಂತ ಯುದ್ಧ ಇದೆ. ಆ ಯುದ್ಧ ಬ್ರೇಕ್ ಬೆಳೆದೇ ಇದ್ರ, ಯುದ್ಧ ಬಂದ್ ಆಗಲ್ಲೋದ್ರ ಟೋಟಲಿ ಸಾಕಷ್ಟು ಎಷ್ಟು ದುಡ್ಡು ಕೊಟ್ಟರು ಬಿ ಸಿಗಲ್ಲ ಎಂಬ ಮಾತು ಇವತ್ತು ಕೇಳಿದ್ರೆ ಹೊಂಟದಲ್ಲಿ ಸಾಕಷ್ಟು ಗ್ರಾಹಕರಿದ್ದಾರೆ. ಸರ್, ಎಲ್ಲಿಂದ ಬಂದಿರಿ, ಏನ್ ಖರೀದಿ ಮಾಡಕ್ ಬಂದಿರಿ? ನಾವು ಬೀದರ್ ಇದ್ದೀವಿ. ನಾವು ಇದು ಬಾದಾಮ್, ಮಮ್ರಾ ಬಾದಾಮು ಎಷ್ಟು ಕಾಸ್ಟ್ಲಿ ಇದೆ, 3800 kg ಇದೆ. ಇವಾಗ ನಮ್ಮ ಇರಾನ್ ಯುದ್ಧ ಈಗ ನಡೀತಾ ಇತ್ತು ಅಂದ್ರೆ ಮತ್ತದು ಸಿಗಲ್ಲ ಇಲಾಖೆಯನ್ನು. ನಮ್ದು ಮೋದಿಜಿ ಅವರು ಸಹಭಾಗಿ ಹೊತ್ಕೊಂಡು ಇದು ರೇಟ್ ಇರಾನ್ ಯುದ್ಧ ಸಮನಗೊಳಿಸಬೇಕು, ಕಮ್ಮಿ ಮಾಡಬೇಕು, ಕ್ಲೋಸ್ ಮಾಡಬೇಕು. ಅಂದ್ರೆ ಇದರಿಂದ ಪೆಟ್ರೋಲ್ ಹೊಡ್ತಾ ಬೀಳ್ತದೆ. ಎಲ್ಲರಿಗೂ ನಿಜ ಜೀವನ, ಸರಳ ಜೀವನ ಕಷ್ಟ ಆಗುತ್ತೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತುಂಬಾ ಕಷ್ಟ ಆಗ್ಬಿಡ್ತದೆ. ಈಗಾಗಲೇ ಅಂದ್ರೆ ರೇಟ್ ಹೆಚ್ಚಿಗೆ ಆಗ್ತಾ ಇದೆ ಡೇ ಬೈ ಡೇ. ಮುಂಬರುವ ದಿನಗಳಲ್ಲಿ ಮತ್ತೆ ರೇಟ್ ಹೆಚ್ಚಿಗೆ ಆಗ್ತದೆ. ಹೌದು, ಮುಂದೆ ಸಿಗೋದಿಲ್ಲ ಐಟಮ್. ನಮ್ಗೆ ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ. ಈಗ 3800 ಮುಂದೆ 10,000 ಕೊಟ್ಟರು ಸಿಗಲ್ಲ. ಅದಕ್ಕೆ ಯುದ್ಧ ಶಮನಗೊಳಿಸಿ ಯುದ್ಧ ಕಮ್ಮಿ ಮಾಡಬೇಕು, ಬಂದ್ ಮಾಡಬೇಕು, ಮೋದಿಜಿ ಸನ್ಮಾನ್ಯ ಮೋದಿಜಿ ಅವರ ಪಾತ್ರ ವಹಿಸ್ಬಿಟ್ಟು ಕ್ಲೋಸ್ ಮಾಡ್ಬೇಕಂತ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಏನು ಯುದ್ಧ ನಡೀತಾ ಇದೆ ನಿಜಕ್ಕೂ ಆ ಒಂದು ಯುದ್ಧದ ಎಫೆಕ್ಟ್ ಇವತ್ತ ಭಾರತ ದೇಶದಲ್ಲಿ ಕೂಡ ಸಾಕಷ್ಟು ವಲಯಗಳಲ್ಲಿ ತಡ್ತಾ ಇದೆ ಅಂತ ಹೇಳ್ಬೋದು. ಇದೇ ರೀತಿಯಾಗ ಯುದ್ಧ ಮುಂದುವರಿತು ಅಂದ್ರೆ ಟೋಟಲಿ ಡ್ರೈ ಫುಡ್ ಈ ಕಡೆ 80% ಬೇರೆ ಕಂಟ್ರಿ ಗಳಿಂದ ಬರ್ತದೆ ಡ್ರೈ ಫುಡ್. ಆ ಡ್ರೈ ಫುಡ್ ಬರಲ್ಲ ಅಂತ ಹೇಳಿ ಈಗಾಗಲೇ ಅವ್ರ ಮ್ಯಾನೇಜರ್ ಇರ್ಬೋದು, ವರ್ಕರ್ ಇರ್ಬೋದು, ಮಾತಾಡಿದ ಜನರು ಕೂಡ ಎಲ್ಲೊಂದ್ ಕಡೆ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮಕ್ಳ, ರಿಪಬ್ಲಿಕ್ ಕನ್ನಡ, ಬೀದರ್.